ನಮಸ್ತೆ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸ್ಥಾನ ಹಸ್ತಾಂತರ ಕೊಟ್ಟಿದ್ದಕ್ಕೆ ಎಚ್ ಆಂಜನೇಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ಹಾಗೂ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಜೀವನ ಆರಂಭಿಸಿದ ಬಿಕೆ ಹರಿಪ್ರಸಾದ್ ಅವರಿಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದರು. ಇವರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿರುವ ಬಿಕೆ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು 4 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಅವರು ಸಂಘಟನಾ ಚತುರ ನಾಯಕನೆಂದು ಬಣ್ಣಿಸಿದರು. ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯ ವಿವಿಧ ಘಟಕಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತಪ್ಪದೇ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ತಾಜ್ಪೀರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆರ್ ನರಸಿಂಹರಾಜ್, ಪ್ರಚಾರ ಸಮಿತಿ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ, ವಾಗ್ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಬಾಷಾ, ಚಳ್ಳಕೆರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಮರ್ಥ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಪಿ ಸಂಪತ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕ್ ನಟ್ಟಿ. ನಾಯಕನಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚಿನದಲ್ಲೂ ಕೂಡ ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹಿತಾಸಕ್ತಿ ಬಗ್ಗೆ ಮಾತನಾಡ್ತಲೇ ಇದ್ದಾರೆ. ಅವ್ರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ಬರ ಶಾಸಕರಿಗೆ, ಸಂಸದರಿಗೆ ಮಾತ್ರ ಇದ್ರೆ ಸಾಲದು. ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ, ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಖಂಡರಿಗೆ ನಾವು ಮಾನ್ಯತೆ ಕೊಡಬೇಕು. ಬಹುವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಕೂಡ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಬಹು ಆಶೆಯಲ್ಲಿಟ್ಟುಕೊಂಡಿರ್ತಕ್ಕಂಥ ನಮ್ಮ ನಾಯಕ ಬಿಕೆ ಹರಿಪ್ರಸಾದ್ ಅವರು ಇದೇ ತಿಂಗಳು 21ನೇ ತಾರೀಕು ಭಾನುವಾರ 11 ಗಂಟೆಗೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಅಪೂರ್ಯ ಜನಸ್ತೋಮದ ಮಧ್ಯೆ ಪದಗ್ರಹಣವನ್ನು ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಅಧಿಕಾರವನ್ನು ಗೊತ್ತಿರಬಹುದು, ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟರು. ಇನ್ನು ಚುನಾವಣೆ ನಡೀತಾ ಇದೆ, ಸರ್ಕಾರದ ಹಣ ಹಾಕಿಬಿಟ್ಟು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ RTGS ಮಾಡಿಬಿಟ್ರು 10,000. ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿವಿ, ಏನು ಕ್ರಮ ಇಲ್ಲ. ಚುನಾವಣೆ ಆಯೋಗ ಹೆಂಗಿರ್ಬೇಕು? ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ವ್ಯವಸ್ಥೆಗೆ, ಪಕ್ಷಗಳಿಗೆ ಸಿಂಹ ಸತ್ವವಾಗಿರಬೇಕು. ಆದರೆ ಅವೆಲ್ಲವೂ ಕೂಡ ಬೇರೆ ಒಂದು ಪಕ್ಷದ ಏಜೆಂಟ್ಗಳ ಥರ ಕೆಲಸ ಮಾಡ್ತಾ ಇರೋದು ಕೂಡ ದುರಂತ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರಿಂದ ಮಾಧ್ಯಮದ ಮಿತ್ರರೇ, ನಮ್ಮ ಕಾಂಗ್ರೆಸ್ಸಿನ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ, ಅಭಿಮಾನಿಗಳಿಗೆ ಎಲ್ಲರೂ ಕೂಡ 21ನೇ ತಾರೀಕು ನಡೀತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ನಾನು ಈ ಮೂಲಕ, ಮಾಧ್ಯಮದ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ಮನವಿ ಮಾಡ್ತೇನೆ. ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿ, ವಿಧಾನ ಪರಿಷತ್ತಿನ ಈಗ ಸದಸ್ಯರಾಗಿ, 4 ಬಾರಿ ರಾಜ್ಯಸಭೆಯ ಸದಸ್ಯರಾಗಿ, ಸುಮಾರು 15 ವರ್ಷಗಳ ಕಾಲ AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದು ಸಂಘಟನೆಯಲ್ಲಿ ತೊಡಗಿದ್ದಂಥ ಸಂಘಟನೆಯ ಚತುರ ಬಿಕೆ ಹರಿಪ್ರಸಾದ್ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಹೊಸ ಉತ್ಸಾಹ ಮೂಡಿದೆ. ಇವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತುಂಬ ನಮಗೆ ಅನುಕೂಲವಾಗ್ತಾ ಇದೆ. ಜೊತೆಗೆ 28ರ ವಿಧಾನಸಭೆ ಚುನಾವಣೆಯನ್ನು ಕೂಡ ಗುರಿ ಇಟ್ಕೊಂಡು ಈಗಿನಿಂದಲೇ ಪಕ್ಷವನ್ನು ಸಜ್ಜುಗೊಳಿಸ್ತಕ್ಕಂಥ, ಸಂಘಟನೆ ಮಾಡ್ತಕ್ಕಂಥ ಮತ್ತು ಸಮರ್ಥರು, ಪಕ್ಷನಿಷ್ಠರು
ಬಹು ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಮುಖಂಡರನ್ನ ಗುರುತಿಸುವಂಥ ಕೆಲಸ ಇವರಿಂದ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾನೂನು ಇದೆ ನಮಗೆ. ಆಮೇಲೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಎಮ್ಮೆಲ್ಲೆಗಳು ಕೂಡ ಬಂದಿದ್ದೀವಿ. ಹೆಚ್ಚು ಮತಗಳು ಕೂಡ ನಮಗೆ ಬಂದಿದ್ದಾರೆ. ಆ ಮತಗಳನ್ನೆಲ್ಲವನ್ನು ಕೂಡ ಕಾಪಾಡಿಕೊಂಡು ಮತ್ತೆ ಹೊಸ ನಾಯಕತ್ವಕ್ಕೆ ಇವೆಲ್ಲವೂ ಕೂಡ ಸದಸ್ಯರಾಗ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಕ್ಕಂಥವ್ರು ಅವರು ಮುಂದಿನ ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆಗೆ ತಯಾರಾಗ್ತಕ್ಕಂಥ ನಾಯಕ ಅವರನ್ನು ತಯಾರು ಮಾಡ್ತಕ್ಕಂಥದ್ದೇ ಸ್ಥಳೀಯ ಸಂಸ್ಥೆಗಳಿಂದ. ನಾನು ಕೂಡ ಒಬ್ಬ ನಗರಸಭಾ ಸದಸ್ಯನಾಗಿ ಬಂದು ನಗರಸಭಾ ಸದಸ್ಯನಾಗಿ, ಶಾಸಕನಾಗಿ, ಮಂತ್ರಿಯಾಗಿ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಹೊಂದಿ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು. ಅದರಿಂದ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರು ಯಾರಿದ್ದೀರೋ ಇವರೆಲ್ಲ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿಬೇಕು. ಆಮೇಲೆ ನಾಯಕ ನಿಷ್ಠೆ ಇರಬೇಕು. ಪಕ್ಷದ ಎಲ್ಲ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವಂಥದ್ದು. ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ಎಲ್ಲೂ ಕೂಡ ಕೊಡಲಾಗುವಂಥ ಒಂದು ಜನರಿಗೆ ಪಂಚಕಲ್ಯಾಣ ಯೋಜನೆಗಳನ್ನು ನಾವು ಈ ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇವೆ. ದಕ್ಷ ಆರ್ಥಿಕ ತಜ್ಞ ಆಡಳಿತಗಾರ ಅವರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಈ ಬಿಜೆಪಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು, ಏನು ರಾಜ್ಯ ದಿವಾಳಿ ಆಗಿಬಿಡ್ತೈತಿ, ಇಷ್ಟೆಲ್ಲ ಯೋಜನೆ ಕೊಟ್ಟಂದ್ರೆ ರಾಜ್ಯ ನಿಯಂತ್ರಣ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಒಂದು ನಯ ಪೈಸೆ ಕೂಡ ಇರಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು 3 ವರ್ಷಗಳ ಕಾಲ ಆ ಹಿಂದಿನ ಸರ್ಕಾರ ಯೋಜನೆ ಬದ್ಧವಾಗಿ ಮಾಡಲಿಲ್ಲ. ಅವರು ಯೋಜನೆ ಇಲ್ಲದನ್ನೆಲ್ಲ ಹಣ ಎಷ್ಟಿದೆ ಅಷ್ಟು ಮಾಡಬೇಕು, ಹೆಚ್ಚಾಗಿ ಅವರು ಮಾಡಿದ್ದಾರೆ. ಸಾಲದ ಸುಮಾರು 30,000 ಕೋಟಿಯಷ್ಟು ಬಿಲ್ ಅಲ್ಲ ಅವರು ನಮ್ಮ ಸರ್ಕಾರ ಬಂದು ತಿಳಿಸಿದೆ. ಹೊಸ ಯೋಜನೆಗಳನ್ನು, ಹೊಸ ಕಾಮಗಾರಿಗಳನ್ನು, ಹೊಸ ಅಭಿವೃದ್ಧಿಯನ್ನು ಕೂಡ ಇವತ್ತು ನಿರಂತರವಾಗಿ ಬೆಳೀತಾರೆ. ಎಲ್ಲೂ ಕೂಡ ಅಭಿವೃದ್ಧಿಗೆ ಧಕ್ಕೆಯಾಗಿಲ್ಲ. ಆ ರೀತಿಯಾದಂಥ ಸರ್ಕಾರವನ್ನು ನಾವು ಕೊಟ್ಟಿದ್ದೀವಿ. ಬೇರೆಯವರು ಕೂಡ ಯಾರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ಅವರು ನಮ್ಮ ಯೋಜನೆಗಳನ್ನು ಕಾಪಿ ಮಾಡಿಕೊಂಡು ಬೇರೆ ರಾಜ್ಯದಲ್ಲಿ ಪ್ರಯೋಗ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಯಂವಾಗಿ ನೀವು ತೆರಳಬೇಕು. ಆಮೇಲೆ ಶಾಸಕರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಿದ್ದಾರೆ ಹೋಗ್ತೀವಿ ಅಂದ್ರೆ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಶಾಸಕರು ಕೂಡ ಹೇಳಿದ್ದೀವಿ. ನಾವೆಲ್ಲರೂ ಕೂಡ ಒಳಗೇರಿಯನ್ನು ಮಾಡ್ತಾರೆ. ಎಲ್ಲ ಕಡೆಯಿಂದಲೂ ಕೂಡ ಜನ ಹೊರಡ್ತಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ ಈ ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ ಅಲ್ಲಿಂದ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾವು ಈ ಜಿಲ್ಲೆಯಿಂದ ಸುಮಾರು ಒಂದು 5,000 ಜನರನ್ನು ಕೂಡ ನಾವು ಇಲ್ಲಿಂದ ತೆರಳಬೇಕು ಅಂತಂದೇಳಿ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಬಸ್ಗಳು ಕಾರ್ಯಗಳಲ್ಲಿ ನಮ್ಮ ಯಾರ್ಯಾರು ಇವಾಗ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ, ಆಮೇಲೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಇದ್ದಾರೆ. ಎಲ್ಲ ಕಡೆ ಕೂಡ ಆಮೇಲೆ ಎಲ್ಲ ವಿಂಗಗಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಸೇವಾದಳ, NSY ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳು, ಹೀಗೆ ಕಿಸಾನು, ಕಾರ್ಮಿಕರು, ಅಲ್ಪಸಂಖ್ಯಾತರು, ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರು ಇರಲೇಬೇಕು ಅಂತಂದೇಳಿ ಕಡ್ಡಾಯವಾಗಿ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಕಾರ್ಯಾಧ್ಯಕ್ಷರಾದಂಥ DC ಚಂದ್ರಶೇಖರ್ ಅವರು ಸೂಚನೆ ನೀಡಿದ್ದಾರೆ. ಕಾರ್ಯಕ್ರಮ ಅದು ಒಂದು ದೊಡ್ಡ ಶಕ್ತಿ ಪ್ರದರ್ಶನವೂ ಕೂಡ ಆಗುತ್ತೆ. ಕಾಂಗ್ರೆಸ್ಸಿನ ಶಕ್ತಿ ಪ್ರದರ್ಶನ ಹೊಸ CM ಅಭಿನಂದಿಸ್ತಕ್ಕಂಥದ್ದು, ಹಳೆ CMಗೆ ಬೀಳ್ಕೊಡುಗೆ ಮಾಡತಕ್ಕಂಥದ್ದು, ಹೊಸ ಅಧ್ಯಕ್ಷರಿಗೆ ಅಧಿಕಾರವನ್ನು ಸ್ವೀಕಾರವಾಗಿ ಅವರು ಕೂಡ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಈ ಕಾರ್ಯಕ್ರಮ. ಭಾರೀ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ತುಂಬ ಅದ್ಭುತವಾಗಿ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಬೇಕರಿ ಸರ್ಕಲ್ ಬಳಿ ಆ ಓಪನ್ ಪ್ಲೇಸ್ನಲ್ಲಿ ಈಗಾಗಲೇ ಪೆಂಡಲ್ವರೆಲ್ಲ ಕೂಡ ಹಾಕ್ತಾ ಇದ್ದಾರೆ. ಹೀಗಾಗಿ ಅದನ್ನು ಮಾಡ್ತಾರೆ. ಎಲ್ಲ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡಲೇ ನಿಮ್ಮ ಬ್ಲ್ಯಾಕ್ನಲ್ಲಿ ಸಭೆಯನ್ನು ಕರೆಯಬೇಕು.
ವ್ಯಾಪಕವಾದ ಪ್ರಚಾರ ಮಾಡಬೇಕು. ಎಲ್ಲ ಕಡೆಗೂ ಕೂಡ ಫ್ಲೆಕ್ಸನ್ನು ಹಾಕಬೇಕು. ಕಾರ್ಯಕ್ರಮ ಇದೆ, ಇದೆಲ್ಲ ಬೆಂಗಳೂರಿಗೆ ಬರಲಿ ಅಂತಂದು ಹೇಳಿ ಇದನ್ನೆಲ್ಲವನ್ನು ಕೂಡ ಕರೆಕೊಡಲಿಕ್ಕೆ 3 ನಾವು ಮತ್ತೊಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಕಾರಣದಿಂದ ಈ ಸುದ್ದಿ ಸ್ವಲ್ಪ ಪ್ರಚಾರ ಆಗಲಿ. 21ನೇ ತಾರೀಕು ಹರಿಪ್ರಸಾದ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಅಥವಾ KPCC ಅಧ್ಯಕ್ಷರ ಪದಗ್ರಹಣ ಅಂತಲೂ ಅದರ ಕಾರ್ಯಕ್ರಮ ಅಂತಲೂ ಕೂಡ ಆಗಬೇಕು. ಅದು ಯಾವುದು ನಿಮಗೆ ಸುಲಭವಾದ ಶಕ್ತವನ್ನು ಬೆಳೆಸಿ ಪ್ರಚಾರ ನೀಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈಗ ನಮಗೆ ಸಮಯ ಇಲ್ಲ, 3 ವರ್ಷ ಕಳೆದಿದ್ದೇವೆ. ಈ ಇರುವ 1.5 ತಿಂಗಳಲ್ಲಿ ಇನ್ನು 1.5 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ. ಈ ತಿಂಗಳಲ್ಲಿ ಈ ವರ್ಷದಲ್ಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಉಳಿದಂಥ ಗ್ರಾಮ ಪಂಚಾಯತಿಗಳು ಅವಕ್ಕೂ ಕೂಡ ಚುನಾವಣೆ ಬರುತ್ತೆ. ಅದನ್ನು ನಾವು ಜಿಲ್ಲೆಯಲ್ಲಿ ಅಧ್ಯಕ್ಷರು ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಸ್ತಾಂತರ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯವನ್ನು ಆಳಿದಂತಹ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಹೇಳಿದ್ದೇವೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತಂದೇಳಿ. ರಾಹುಲ್ ಗಾಂಧಿ ಅವರು ಬರಬೇಕು. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, AICCಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರು, ರಾಜ್ಯದ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ಹೆಚ್ಚು ಜನರನ್ನು ನಾವು ಬೆಂಗಳೂರಿನ ಸುತ್ತಮುತ್ತ ಇರುವ 10 ಜಿಲ್ಲೆಗಳಿಂದ ಜನರು ಜಾಸ್ತಿ ಜನ ಅಲ್ಲಿ ಸೇರ್ತಾರೆ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.